ಫಸ್ಟ್ ಖುಷಿ ಆಗಿದೆ ಅಂದ್ರೆ ವಿಷ್ಣುವರ್ಧನ ನೋಡಿ ತುಂಬಾ ಖುಷಿ ಆಯ್ತು. ಅಂದ್ರೆ ಮತ್ತೆ ಅವ್ರನ್ನ ನೋಡುವಾಗೆ ನಮ್ಗೆ ಅಂದ್ರೆ ನಮ್ಮ ಮುಂದೆ ನಿಜವಾಗ್ಲೂ ಬಂದು ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ತರ ಅನಿಸ್ತು ನಮಗೆ. ಸೊ ಪಿಕ್ಚರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ನಮ್ಗೆ ಅದು ಅಂದ್ರೆ ನೋಡ್ತಾ ಇದ್ರೆ ನಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಪ್ರೇಮ ಮೇಡಮ್ ಅಂತೂ ತುಂಬಾ ಚೆನ್ನಾಗಿದೆ, ಅವ್ರ ಆಕ್ಟಿಂಗ್ ಆಗ್ಲಿ ಮತ್ತೆ ಮಕ್ಕಳನ್ನ ಬೆಳೆಸೋದು ತುಂಬಾ ಯಾವ ತರ ಅನ್ನೋದು ತೋರ್ಸ್ಕೊಟ್ಟಿದ್ದಾರೆ. ಅಂದ್ರೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು, ಒಳ್ಳೇದನ್ನ ಹೇಗ್ ತಗೋಬೇಕು, ಕೆಟ್ಟದನ್ನ ಏನ್ ಬಿಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತೋರ್ಸ್ಕೊಟ್ಟಿದ್ದಾರೆ. ಸೊ ಖುಷಿ ಆಯ್ತು ಎಲ್ಲ ಟೀಮ್ಗೆ, ಮತ್ತೆ ಪ್ರೇಮಾ ಮೇಡಮ್ ಅವ್ರಿಗೆ ತುಂಬಾ ಖುಷಿ ಆಯ್ತು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದಕ್ಕೆ. ಒಂದು ಮಗಳು ಟ್ವಿಸ್ಟ್, ಆಮೇಲೆ ವಿಷ್ಣುವರ್ಧನ್ ಅಪ್ಪನೇ ಮಗನ ಸಾಯಿಸಿರೋದು ಟ್ವಿಸ್ಟ್ಗಳಂತೂ ಸಕ್ಕದಾಗಿತ್ತು. ಎಲ್ಲಾರ ಆಕ್ಟಿಂಗ್ ಅಂತೂ ಸಕ್ಕದಾಗಿದೆ. ಪಲಕೆ ಸರ್ದು, ಪ್ರೇಮಾ ಮೇಡಮ್ದು ತುಂಬಾ ಖುಷಿ ಆಯ್ತು. ಅವ್ರು ನೋಡ್ತಿದ್ರೆ ಎದುರುಗಡೆ ನೋಡುವಾಗ್ಲೂ ಮತ್ತೆ ಸ್ಕ್ರೀನ್ ಅಲ್ಲಿ ನೋಡುವಾಗ್ಲೂ ನಮ್ಗೆ ಒಂಥರ ಭಯ ಆಗ್ತಾ ಇತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಸೊ ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ವಿಶ್ ಯು ಆಲ್ ದ ಬೆಸ್ಟ್, ಸಕ್ಸಸ್ ಆಗ್ಲಿ. ಅಂದ್ರೆ ಸಕ್ಸೆಸ್ ಟೀಮ್ ಮೀಟಲ್ಲಿ ಎಲ್ಲಾರು ನೋಡ್ಬೇಕು ಅನ್ನೋದು ಒಂಥರ ಆಸೆ ಇದೆ. ನೋಡೋಣ ಎಲ್ಲರೂ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ನಮಸ್ಕಾರ, ನನ್ನ ಹೆಸರು ವೆಂಕಟಾಚಲ ಅಂತ. ನಾನು ಈ ಸಿನಿಮಾದಲ್ಲಿ PC ಪಾತ್ರ ಮಾಡಿದ್ದೇನೆ. ಸಿನಿಮಾ ಅಂತೂ ಸೊಗಸಾಗಿ ಮೂಡಿ ಬಂದಿದೆ. ಎಲ್ಲ ದೃಶ್ಯಗಳನ್ನು ಬಹಳ ಸೊಗಸಾಗಿ ಮೂಡಿ ಬರಹ ಮಾಡಿದ್ದಾರೆ. ಇದನ್ನ ಹೆಚ್ಚಿಗೆ ಜನ ಬಂದು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿದ್ರೆ ಇನ್ನೂ ಬಹಳ ಚೆನ್ನಾಗಿರುತ್ತೆ. ಅಪ್ಪ ಮಕ್ಕಳ ಬಾಂಧವ್ಯ ಹೇಗಿದೆ, ಹೇಗೆ ಬೆಳೆಸ್ಬೇಕು ಮಕ್ಕಳನ್ನ ಅನ್ನೋದೆಲ್ಲ ಒಳ್ಳೆ ಸಂದೇಶವನ್ನು ಇಟ್ಟಿದ್ದಾರೆ. ದಯಮಾಡಿ ಎಲ್ಲರೂ ಇಡೀ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಂಥವ್ರನ್ನೆಲ್ಲ ಹರಿಸಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಸೂರ್ಯ ತೇಜ ಅಂತ. ನಾನು ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಅಂದ್ರೆ ಯಾವುದೇ ಒಂದು ಸೀನು ಕೂಡ ಎಲ್ಲೂ ಬೋರ್ ಹೊಡೆಯುವಂಥದ್ದಿಲ್ಲ. ಆಮೇಲೆ ಸಮಾಜದಲ್ಲಿ ಇವತ್ತಿನ ದಿನ ಏನಾಗಿದೆ, ಪ್ರತಿಯೊಬ್ರು ಕೂಡ ಅವ್ರವ್ರ ತಂದೆಯವರ ಸ್ಟೇಟಸ್ ಏನು ಅನ್ನೋದ್ರ ಮೇಲೆ ಈ ಅಂದ್ರೆ ಪಾತ್ರಗಳು ಡಿಸೈಡ್ ಮಾಡಿರೋದು ಅದೇ ರೀತಿನ. ಆಮೇಲೆ ಈ ಸಿನಿಮಾ ಬಂದು 72ರ ನಾಗರಾವು ಏನಿದೆ ಅದರ ಕಂಟಿನ್ಯೂಷನ್ ಪಾರ್ಟ್ ಏನ. ಸೊ ಅದರಲ್ಲಿ ಶಿವರಾಮ್ ಅಣ್ಣರ ಪಾತ್ರ ಏನಿತ್ತು, ಅವರ ಮಗನ ಪಾತ್ರದ ಹಾಗೆ ಒಂದು ಪಾತ್ರ ನನ್ನನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಟಕ್ಲು ಅಂತ ಇದೆ ಈ ಪಾತ್ರ. ಮತ್ತೆ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಕೂಡ ಯಾವ ರೀತಿ ಇದೆ ಅಂತಂದ್ರೆ, ತನ್ನ ತಂದೆ ಕಾನ್ಸ್ಟೇಬಲ್. ಈ ಕಾನ್ಸ್ಟೇಬಲ್ ಅನ್ನೋ ಚಿಕ್ಕುದ್ದೆ ಅಲ್ವಾ, ನಾನು ಅದನ್ನ ಹೇಳ್ಕೊಳ್ದಲ್ಲೇ ನನ್ನ ತಂದೆ ಬ್ಯಾಂಕ್ ಮ್ಯಾನೇಜರು ಹಾಗೆ ಹೀಗೆ ಅಂತೆಲ್ಲ ಬಿಲ್ಡಪ್ ಕೊಟ್ಟಿರ್ತೀನಿ. ಅಂದ್ರೆ ತನ್ನ ತಂದೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನಾನು ಹೇಳ್ಕೊಳ್ಳೋಕೆ ನಾಚಿಕೆ ಪಡ್ತೀನಿ ಅಂದಾಗ ಅಂದ್ರೆ ಅವ್ರ IQ ಲೆವೆಲ್ ಅಥವಾ ಅವ್ರ ಸೌಜನ್ಯದ ಪರಮಾವಧಿ ಯಾವ ರೀತಿ ಇರ್ತದೆ ಅನ್ನೋದನ್ನ ನಾವು ಇದು ಮಾಡ್ಕೋಬೇಕು. ಅಂದ್ರೆ ತಂದೆ ಮತ್ತೆ ಮಗನ ಸಂಬಂಧ ಯಾವ ರೀತಿ ಇರಬೇಕು. ಮತ್ತೆ ಕಂಪ್ಲೀಟ್ ಸಿನಿಮಾ ಒಂದು ಸಾಮಾಜಿಕ ಮೆಸೇಜ್ ಅನ್ನ ಕೊಡ್ತಕ್ಕಂಥ ಸಿನಿಮಾ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ. ಥ್ಯಾಂಕ್ ಯು. ನಮಸ್ಕಾರ. ಚೆನ್ನಾಗಿದೆ ಅಮ್ಮ ಮೂವಿ. ಒಂದು ಮಾರಲ್ ಇದೆ. ಯಾಕಂದ್ರೆ ಫ್ಯಾಮಿಲಿಯಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಒಂದು ಎಷ್ಟು ಮುಖ್ಯನೋ ನಿಜವಲ್ಲೂ. ತುಂಬಾ ಖುಷಿ ಆಯ್ತು. ಡೈರೆಕ್ಟರ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇನ್ಸ್ಪೆಕ್ಟರ್ ಅಂತ ಒಂದು ರೋಲ್ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಏನಂದ್ರೆ ಅವರು ಏನಂದ್ರೆ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅನ್ನೋದು ಒಂದು ಮಾರಲ್ ಇದೆಯಮ್ಮ. ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ನೋಡ್ಬೇಕು. ಏನಾದ್ರು ಫ್ಯಾಮಿಲಿ ಸಮೇತ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಇವತ್ತಿನ ಜನರೇಷನ್ಗೆ ಏನ್ ಬೇಕು ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ. ಸಮಾಜಕ್ಕೆ ಒಂದು ಸಂದೇಶನೂ ಸಿಕ್ಕಿದೆ. ಎಲ್ಲರೂ ಕುಟುಂಬ ಸಮೇತ ಬಂದು ನೋಡಿ ಆಶೀರ್ವದಿಸಿ ಅಭಿಮಾನದಿಂದ ಬೆಳೆಸಿ. ಇನ್ನು ವಿಷ್ಣುವರ್ಧನ್ ಸರ್ ಇನ್ನೂ ಸತ್ತಿಲ್ಲ, ಇನ್ನೂ ಜೀವಂತ ಇದ್ದಾರೆ ಅಂತ ಹೇಳಿ ಎತ್ತು ತೋರಿಸ್ತಾ ಇದೆ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ. ನಾನು ಆವತ್ತಿಂದ ವಿಷ್ಣುವರ್ಧನ್ ಅಭಿಮಾನಿ. ತುಂಬ ಚೆನ್ನಾಗಿದೆ ಸಿನಿಮಾ. ಇವತ್ತು ಹಬ್ಬ ಅಂತೂ ಜನ ಬಂದಿಲ್ಲ ಅಷ್ಟೇ, ಜನ ಬರ್ತಾರೆ, ಚೆನ್ನಾಗಿ ನೋಡ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಮಾಡಿ ಬಂದಿದೆ. ಯಾಕೆಂದರೆ ನಮ್ಮ ಸಾಹಸಿಮ ವಿಷ್ಣುವರ್ಧನ್ ಅವರ ಒಂದು ಜೀವನ ಚರಿತ್ರೆ ಜೊತೆಗೆ ಈ ಚಿತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ, ಜೊತೆಗೆ ಡಬ್ಬಿಂಗ್ ಮಾಡಿದ್ದೀನಿ. ಯಶಸ್ವಿಯಾಗಲಿ. ನಾನು ರಂಗಭೂಮಿ ನಟ ಮೈಕೋ ಶಿವಶಂಕರ್ ಅಂತ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದು ನಾಗರ ಹಾವಿನ ಒಂದು 2ನೇ ಭಾಗ ಅಂತಲೂ ಹೇಳ್ಬೋದು. ಯಾಕಂದರೆ ಅದು ಮುಂದುವರೆದ ಭಾಗ. ಚಾಮಯ್ಯ ಮತ್ತೆ ಹುಟ್ಟು ಬರ್ತಾರೆ ಅನ್ನೋದು ಒಂದನ್ನ ತುಂಬ ಅರ್ಥಪೂರ್ಣವಾಗಿ, ತುಂಬ ಒಂದು ನೋಡುಗರಿಗೆ, ವೀಕ್ಷಕರಿಗೆ ತುಂಬ ಚೆನ್ನಾಗಿ ಕಾಣುವಂಗೆ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ. ಹಾಡುಗಳಂತೂ ನನಗೆ ಭಾಳ ಇಷ್ಟ ಆಯಿತು. ಆಮೇಲೆ ಲೊಕೇಶನ್ಸು ತುಂಬ ಎಲ್ಲ ವಿಭಾಗದಲ್ಲೂ ನಿರ್ದೇಶಕರು ತುಂಬ ಚೆನ್ನಾಗಿ ಅಚ್ಚುಕಟ್ಟಕ್ಕೆ ಸಿನಿಮಾ ಕೊಟ್ಟಿದ್ದಾರೆ. ರಾಧಾಕೃಷ್ಣ ಪಲ್ಲಕ್ಕಿ ಅವ್ರಿಗೆ ನಾನು ತುಂಬ ಖುಷಿಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಸಿನಿಮಾ ಅಂತೂ ಭಾಳ ಚೆನ್ನಾಗಿ ಬಂದಿದೆ. ನಮಗೆ ಆಯ್ತು. ಜನ ಇಲ್ಲ, ಏನು ಮಾಡ್ತೀರಾ.
ಸಿನಿಮಾ ಏನ್ ಅನಿಸ್ತು ನಿಮ್ಗೆ? ಇಲ್ಲ, ಅಲ್ಲ ಡೈರೆಕ್ಟ್ರು ಒಳ್ಳೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈಗ ನಮ್ಗೆ ಒಂದು ಫೀಲಿಂಗ್ ಏನಂದ್ರೆ ಇಷ್ಟೆಲ್ಲ ಮಾಡಿ ಜನ ಬಂದಿಲ್ಲ ಅಂತ ಸ್ವಲ್ಪ ಪಬ್ಲಿಸಿಟಿ ಕಡಿಮೆ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಅದು ಅಷ್ಟೇ ಬರ್. ಥ್ಯಾಂಕ್ ಯು. ಚೆನ್ನಾಗಿದೆ ಬಾ. ಅದೇ ಚಿಕ್ಕದಾಗಿದ್ರು ಚೊಕ್ಕದಾಗಿ ಮಾಡಿದ್ದಾರೆ. ಈಗಿನ ಮಕ್ಕಳು ಎಷ್ಟು ಇದು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಚೆನ್ನಾಗಿ ಮಕ್ಕಳ ಮೇಲೆ ಗಮನ ಇರ್ಬೇಕು ತಂದೆ ತಾಯಿಗೆ ಅನ್ನೋದನ್ನ ಹಿಡಂಟಾಗಿ ಚೆನ್ನಾಗಿ ತೋರಿಸಿದ್ದಾರೆ. ಚೆನ್ನಾಗಿ ಬಂದಿದೆ ಸಿನಿಮಾ. ನೋಡಿದ್ವಿ. ಹೌದು ಹೌದು ನೆನಪಾಯ್ತು. ಅದು ಎಲ್ಲ ನಾಗರಾವ್ ನೋಡಿದ್ದು, ಅವರು ಎಷ್ಟು ಸುಮಾರು ಸಿನಿಮಾಗಳೆಲ್ಲ ನೋಡಿದ್ವಿ ನಾವು. ವಿಷ್ಣುವರ್ಧನ್ ಅಭಿಮಾನಿಗಳೇ. ಚೆನ್ನಾಗಿದೆ. ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ.